ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಮ್ಮ ಜೀವನದಲ್ಲಿ ಈ ಶುಶ್ರೂಷೆಯಿಂದ ಅನುಗ್ರಹ ಲಭಿಸಲಿ ಎಂದು ಪ್ರಾರ್ಥಿಸಿ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ಪ್ರಾರ್ಥನೆಯಿಂದ, ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ನಾವು ಆಲಿಸಬೇಕು. ಕಾರಣ ಈಗ ಆಲಿಸುವ ವಾಕ್ಯ ಅನುಗ್ರಹವಾಗಿ, ಅಭಿಷೇಕವಾಗಿ, ಕೃಪೆಯಾಗಿ ನಮ್ಮ ಜೀವನದಲ್ಲಿ ಮಾರ್ಪಡುತ್ತದೆ. 2 ಅರಸುಗಳು 7ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯವನ್ನು ನಮಗೆ ಆಲಿಸೋಣ. ಆಗ ಎಲೀಷನು, ಸರ್ವೇಶ್ವರ ಸ್ವಾಮಿಯ ಈ ವಾಕ್ಯವನ್ನು ಕೇಳು. ನಾಳೆ ಇಷ್ಟೇ ಹೊತ್ತಿಗೆ ಸಮರಿಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ನಾಣ್ಯಕ್ಕೆ 3 ಕಿಲೋಗ್ರಾಂನಂತೆಯೂ ಜವೆ ಗೋಧಿಯು ನಾಣ್ಯಕ್ಕೆ 6 ಕಿಲೋಗ್ರಾಂನಂತೆಯೂ ಮಾರಲಾಗುವುದು ಎನ್ನುತ್ತಾರೆ ಎಂದು ಹೇಳಿದನು. ಇದನ್ನು ಕೇಳಿ ಅರಸನ ಆಸಕ್ತನಾದ ಸರದಾರನು ದೈವ ಪುರುಷನಿಗೆ, ಸರ್ವೇಶ್ವರ ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರೂ ಇದು ಸಂಭವಿಸಲಾರದು ಎಂದನು. ಅದಕ್ಕೆ ಎಲೀಷನು, ಅದು ಸಂಭವಿಸುವುದನ್ನು ನೀನು ಕಣ್ಣಾರೆ ಕಾಣುವೆ, ಆದರೆ ಅದನ್ನು ಅನುಭವಿಸಲಾರೆ ಎಂದು ಹೇಳಿದನು. ಪ್ರಿಯರೇ, ನಾವು ಹೀಗೆ ಯೋಚಿಸುತ್ತೇವೆ, ಹೇಗೆ ನಡೆಯುತ್ತದೆ ಎಂದು. ಆದರೆ ವಿಶ್ವಾಸದಲ್ಲಿ ಪ್ರಾರ್ಥಿಸಿದ್ದೇ ಆದರೆ ಜೀವನದಲ್ಲಿ ನಡೆಯಬೇಕಾಗಿದ್ದು ಸಕಲವೂ ನಡೆಯುತ್ತದೆ. ಹಲ್ಲೆಲೂಯಾ. ಅನುಗ್ರಹವಾಗಿ ಇರುವುದು ದೇವರು ನಮಗೆ ನೀಡುತ್ತಾರೆ. ಆಮೇನ್. ನಮಗೆ ಸಾಧ್ಯವಾಗಿದ್ದು ನಾವು ಮಾಡುವಾಗ ದೇವರು ಸಹ ನಮಗೆ ಸಕಲವನ್ನು ನೀಡುತ್ತಾರೆ, ಮಾಡುತ್ತಾರೆ. ಪ್ರಿಯರೇ, ನಾವು 1 ಹೆಜ್ಜೆ ಇಟ್ಟರೆ ದೇವರು ನಮ್ಮೊಂದಿಗೆ 10 ಹೆಜ್ಜೆ ಇಟ್ಟು ಆ ಕಾರ್ಯವನ್ನು ಸಫಲಗೊಳಿಸುತ್ತಾರೆ. ನಾವು ದೇವರಿಗೆ ಪ್ರಾರ್ಥನೆಗೆ ಸಮಯ ಮೀಸಲಿಟ್ಟಾರೆ ಆಗ ನಮ್ಮ ಜೀವನದಲ್ಲಿ ಅನುಗ್ರಹವು ಸುರಿಯಲ್ಪಡುತ್ತದೆ. ಪ್ರಿಯರೇ, ನಮಗೆ ಪ್ರಾರ್ಥಿಸೋಣ. ಕರ್ತರೇ, ಅನುಗ್ರಹವನ್ನು ನಮ್ಮ ಕಣ್ಣಲ್ಲಿ ನೋಡಲು ಅವಿಶ್ವಾಸವನ್ನು ತೆಗೆದು ವಿಶ್ವಾಸವನ್ನು ತುಂಬಿರಿ. ನಿರಾಸೆಯನ್ನು ತೆಗೆದು ನಿರೀಕ್ಷೆಯನ್ನು ನೀಡಿರಿ. ದೇವರು ಅನುಗ್ರಹಿಸುವುದನ್ನು, ಸೌಖ್ಯ ಮಾಡುವುದನ್ನು, ಬಿಡುಗಡೆಗೊಳಿಸುವುದನ್ನು ನಮ್ಮ ಸ್ವಂತ ಕಣ್ಣಿನಲ್ಲಿ ನಾವು ನೋಡಲು ನಮಗೆ ಸಾಧ್ಯವಾಗಲಿ. ವಿಶ್ವಾಸದಿಂದ ಪ್ರಾರ್ಥಿಸೋಣ. ಪ್ರಿಯರೇ, ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನೀವು ಈ ಅನುಗ್ರಹ ಧ್ಯಾನ ಮಂದಿರಕ್ಕಾಗಿ ಪ್ರಾರ್ಥಿಸಿರಿ. ಪ್ರಾರ್ಥನೆ ಇರುವ ತಲೆಮಾರು ಈ ಕಾಲಘಟ್ಟದಲ್ಲಿ ಉಂಟಾಗಲಿ ಎಂದು ಪ್ರಾರ್ಥಿಸಿರಿ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.